ಮೊನ್ನೆ ಬೆಂಗಳೂರು ಪೊಲೀಸ್ ಕಮಿಷನರ್ ಅವರು ಈ ಸುದ್ದಿಯನ್ನ ನೋಡಲೇಬೇಕು. ಜನರನ್ನ ರಕ್ಷಿಸಬೇಕಾದ, ಕಾನೂನು ಸುವ್ಯವಸ್ಥೆಯನ್ನ ಕಾಪಾಡಬೇಕಾದಂತಹ 36 ಪೊಲೀಸ್ ಕುಟುಂಬಗಳೇ ಈಗ ನಡುನೀರಿನಲ್ಲಿವೆ, ಅಪಾಯದಲ್ಲಿ ನಿಲ್ಲಬೇಕಾದಂತಹ ಪರಿಸ್ಥಿತಿ ಇದೆ. ಯಾಕೆ ಅಂಥದ್ದೇನಾಯ್ತು ಅಂದ್ರ ಇಲ್ಲಿದೆ ನೋಡಿ ಡೀಟೇಲ್ಸ್. ಜನರಿಗೆ ರಕ್ಷಣೆ ನೀಡೋ ಪೊಲೀಸ್ ಕುಟುಂಬಗಳಿಗೆ ಜೀವ ಭಯ. ಯಾವಾಗ ಬೇಕಾದರೂ ಕುಸಿಯಬಹುದು ಪೊಲೀಸ್ ಕ್ವಾರ್ಟರ್ಸ್. ಒಮ್ಮೆ ಈ ದೃಶ್ಯಗಳನ್ನ ನೋಡಿ. ಉದುರುತ್ತಾ ಇರೋ ಸಿಮೆಂಟ್, ನೀರು ಸೋರಿಕೆಯಿಂದ ಬಿರುಕು ಬಿಡ್ತಾ ಇರೋ ಗೋಡೆ, ಆಗ್ಲೋ ಈಗ್ಲೋ ಬೀಳುವ ಸ್ಥಿತಿಗೆ ತಲುಪಿರುವ ಪೊಲೀಸ್ ಕ್ವಾರ್ಟರ್ಸ್. ಇದು ಪುಲಕೇಶಿ ನಗರ ವಿಧಾನಸಭಾ ಕ್ಷೇತ್ರದ ಫ್ರೆಜರ್ ಟೌನ್ನ ಮೋರ್ ರಸ್ತೆಯಲ್ಲಿರುವ ಪೊಲೀಸ್ ಕ್ವಾರ್ಟರ್ಸ್ನ ದುಸ್ಥಿತಿ. ಇಲ್ಲಿ 36 ಪೊಲೀಸ್ ಕುಟುಂಬಗಳು ಅಪಾಯದಲ್ಲಿದ್ದು, ಯಾವಾಗ ತಾವು ವಾಸಿಸೋ ಕ್ವಾರ್ಟರ್ಸ್ ನೆಲ ಕುರುಳುತ್ತೋ ಅನ್ನೋ ಭಯದಲ್ಲೇ ವಾಸ ಮಾಡ್ತಿದ್ದಾರೆ. ಜನರ ರಕ್ಷಣೆ ಮಾಡುವ ಪೊಲೀಸರಿಗೇನೆ ರಕ್ಷಣೆ ಇಲ್ಲದಂತಾಗಿದೆ. ಕ್ವಾರ್ಟರ್ಸ್ನ ಬಳಿ ಇದ್ದೀನಿ. ಇದು ಹೊರಭಾಗದ ದೃಶ್ಯಗಳು. ಕಂಪ್ಲೀಟ್ ಆಗಿ ಆ ಕ್ವಾರ್ಟರ್ಸ್ನ ಸಿಮೆಂಟ್ ಕಿತ್ತು ಹೋಗಿದೆ. ಅವಾಗಲೂ ಇವಾಗಲೂ ಬೀಳುವಂತಹ ಸ್ಥಿತಿಗೆ ತಲುಪಿದೆ. ಗಿಡಗಂಟಿಗಳೆಲ್ಲವೂ ಕೂಡ ಬೆಳೆದುಕೊಂಡಿದೆ. ಈ ಕ್ವಾರ್ಟರ್ಸ್ನ ಉದ್ದಗಲಕ್ಕೂ ಕೂಡ ಪಾಚಿ ಕಟ್ಟಿಕೊಂಡಿದೆ. ಸಾಕಷ್ಟು ಅಧ್ವಾನ ಅವಾಂತರಗಳಾಗಿದ್ದಾವೆ. ಹಾಗಿದ್ರೂ ಕೂಡ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡಲಿಲ್ಲ. ಅದನ್ನು ದುರಸ್ತಿ ಮಾಡುವಂತಹ ಗೋಜಿಗೂ ಕೂಡ ಹೋಗಲಿಲ್ಲ. ಮನೆಯ ಈ ಭಾಗ ಏನಿದೆಯಲ್ಲ, ಇದೆಲ್ಲವೂ ಕೂಡ ಬಿರುಕು ಬಿಟ್ಟಿದೆ. ಆಗ್ಲೋ ಈಗಲೋ ಬೀಳುವಂತಹ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಕಿಚನ್ ರೂಮ್. ಇದು ಈಸಿಯಾಗಿ ಕೈಗೆ ಬಂದು ಬಿಡುತ್ತೆ. ಒಂದು ಸ್ವಲ್ಪ ಏನಾದರೂ ಫೋರ್ಸ್ ಮಾಡಿದರೆ ಈಸಿಯಾಗಿ ಕೈಗೆ ಬಂದಿರುತ್ತೆ. ಈ ರೀತಿಯಾಗಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದ್ರು ಕೂಡ ಎಲ್ಲವೂ ಕೂಡ ಬಿದ್ದು ಹೋಗುತ್ತೆ. ಅಷ್ಟರ ಮಟ್ಟಿಗೆ ಇದು ತನ್ನ ಗುಣಮಟ್ಟವನ್ನು ಕಳೆದುಕೊಂಡಿದೆ. ಹಾಗೆಯೇ ಇದು ಏನು ಫ್ಲೋರ್ ಇದೆಯಲ್ಲ, ಇದೆಲ್ಲವೂ ಕೂಡ ಮಳೆ ಬಂದಾಗ ನೀರು ಸೋರಿ ಒಂದು ರೀತಿಯಲ್ಲಿ ನೀರು ಹಿಡಿದಿಟ್ಟುಕೊಳ್ಳುವಂಥದ್ದು. ಆಯಾ ಮನೆಗಳಲ್ಲಿ ಕಂಪ್ಲೀಟಾಗಿ ಒಂದು ರೀತಿಯಲ್ಲಿ ಫಂಗಸ್ನ ರೀತಿಯಲ್ಲಿ ನಿರ್ಮಾಣ ಆಗಿದೆ. ವಾಸ ಮಾಡಲಿಕ್ಕೂ ಕೂಡ ಆಗೋದಿಲ್ಲ. ಸುಮಾರು 10-15 ವರ್ಷಗಳಿಂದ ಇಲ್ಲೇ ವಾಸ ಇದ್ದಾರೆ ಸುಮಾರು ಕುಟುಂಬಗಳು. ಆದರೆ ದೃಶ್ಯಗಳನ್ನು ತಾವು ನೋಡ್ತಾ ಇದ್ರಿ. ಈ ಮಳೆ ಬಂದಂಥ ಸಂದರ್ಭದಲ್ಲಿ ಎಲ್ಲವೂ ಕೂಡ ಮಳೆ ನೀರು ಹೀರ್ಕೊಳ್ಳುತ್ತೆ. ಹೀರ್ಕೊಂಡಾದ್ಮೇಲೆ ಎಲೆಕ್ಟ್ರಿಕಲ್ ವೈರ್ಗಳಿಗೆ ಆ ನೀರು ಹೋಗಿ ಶಾರ್ಟ್ ಸರ್ಕ್ಯೂಟ್ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ಹಿಂದೆ ಕೂಡ ಆಗಿದ್ದು. ಇದಾದ ಮೇಲೆ ಈ ಭಾಗದಲ್ಲಿ ಎಲ್ಲವೂ ಕೂಡ ಮಳೆ ನೀರು ಬಂದು ಎಲ್ಲವೂ ಕೂಡ ಗೋಡೆ ಈ ರೀತಿಯ ವ್ಯವಸ್ಥೆಗೆ ಆಗಿದೆ. ಅಂದರೆ ಫಂಗಸ್ನ ರೀತಿಯಲ್ಲಿ ಆಗಿ ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕು. ಜನರ ರಕ್ಷಣೆಗೆ ಇರಬೇಕಾದಂತಹ, ಜನರ ರಕ್ಷಣೆಗೆ ಇರುವಂತಹ ಪೊಲೀಸರಿಗೆ ರಕ್ಷಣೆಯನ್ನು ಕೊಡಬೇಕು. ಪರ್ಯಾಯವಾಗಿ ಈ ಹಳೆಯ ಕ್ವಾರ್ಟರ್ಸ್ನಲ್ಲಿದ್ದಂತಹ ಕುಟುಂಬಗಳನ್ನು ಬೇರೆ ಕ್ವಾರ್ಟರ್ಸ್ಗೆ ಶಿಫ್ಟ್ ಮಾಡುವಂಥ ಕೆಲಸವನ್ನು ಸಂಬಂಧಪಟ್ಟಂತಹ ಮೇಲಾಧಿಕಾರಿಗಳು ಮಾಡಬೇಕಾಗಿದೆ. ಮನೆಯೊಳಗೆ ಗೋಡೆಗಳು ಫಂಗಸ್ ಹಿಡಿದಿವೆ. ಡ್ರೈನೇಜ್ ಲೈನ್ ಡ್ಯಾಮೇಜ್ ಆಗಿ ಮನೆಯೊಳಗೆ ಗಬ್ಬು ನೀರು ನುಗ್ಗುತ್ತೆ. ರಾತ್ರಿ ಹೊತ್ತು ಮನೆ ತುಂಬಾ ಹುಳುಗಳ ಕಾಟದ ಜೊತೆಗೆ ಕಲುಷಿತ ನೀರಿನ ವಾಸನೆಗೆ ಕ್ವಾರ್ಟರ್ಸ್ ನಿವಾಸಿಗಳು ಆರೋಗ್ಯ ಸಮಸ್ಯೆಗೆ ತುತ್ತಾಗ್ತಿದ್ದಾರೆ. ಈಸ್ಟ್ ಡಿಸಿಪಿ ವ್ಯಾಪ್ತಿಯಲ್ಲಿ ಈ ಕ್ವಾರ್ಟರ್ಸ್ ಬರಲಿದ್ದು, ಡಿಸಿಪಿ ಅವರಿಗೂ ಇದನ್ನ ದುರಸ್ತಿ ಮಾಡುವಂತೆ ಪೊಲೀಸ್ ಸಿಬ್ಬಂದಿ ಕುಟುಂಬಸ್ಥರು ಮನವಿಯನ್ನ ಮಾಡಿದ್ದಾರೆ. ಆದರೆ ಈವರೆಗೂ ದುರಸ್ತಿಯ ಭಾಗ್ಯ ಸಿಕ್ಕಿಲ್ಲ. 40-50 ವರ್ಷದ ಹಳೆಯ ಕಟ್ಟಡ ಇದಾಗಿದ್ದು, ಮಳೆ ಬಂದಾಗಂತೂ ನಿರಂತರವಾಗಿ ಸೋರುತ್ತೆ. ಆಗಾಗ ಸುಣ್ಣ ಬಣ್ಣ ಮಾಡಿ ದುರಸ್ತಿ ಮಾಡುವ ಗೋಜಿಗೂ ಮೇಲಾಧಿಕಾರಿಗಳು ಹೋಗಿಲ್ಲ. ಸಂಬಂಧಪಟ್ಟ ಮೇಲಾಧಿಕಾರಿಗಳು ಈಗಲಾದ್ರೂ ಎಚ್ಚೆತ್ತುಕೊಂಡು ಮುಂದಾಗುವಂತಹ ಅನಾಹುತವನ್ನ ತಡೆಗಟ್ಟಬೇಕಿದೆ. ಪ್ರಕಾಶ್, ಪಬ್ಲಿಕ್ ಟಿವಿ, ಬೆಂಗಳೂರು.